ಇದೆ ಅಂತೇಳಿ ಅಲ್ಲಿ ನೋಟ್ ನಮ್ಮ ಇದಕ್ಕೆ ಪರಿಹಾರ ಕೊಡ್ತಾರ. 10 ನಿಮಿಷ, ಕೇವಲ 10 ನಿಮಿಷಗಳಲ್ಲಿ ಇಷ್ಟೆಲ್ಲ ಅವಾಂತರ ಆಗ್ತಾರಂತ ನೋಡ್ತಾ ಇರ್ಬೋದು. ಇದು ಭದ್ರಾವತಿ ಹತ್ರ ಕೆಲವು ಗ್ರಾಮಗಳಾದ ಆನ್ವೇರಿ, ಮೈದಾಳು, ಮಲ್ಲಾಪುರ, ಎಡೆಹಳ್ಳಿ, ಆಗರದಹಳ್ಳಿ, ಮಲಿಗನಹಳ್ಳಿ ಈ ಥರ ಗ್ರಾಮಗಳಲ್ಲಿ ನಡೆದಿರೋಂಥ ಘಟನೆಗಳು. ಏನಾಯ್ತು ಹಾಗಾದರೆ ಹೇಳ್ತಾ ಇದ್ವಿ, ಅಯ್ಯೋ ಬಯಲುಸೀಮೆಲೆಲ್ಲ ಅಡಿಕೆಗಳನ್ನು ಜೋಳ ಬಿತ್ತದಂಗೆ ಬಿತ್ತುತ್ತಿದ್ದಾರೆ, ರಾಗಿ ನಾಟಿ ಮಾಡ್ದಂಗೆ ಮಾಡ್ತಿದ್ದಾರೆ. ಆ ಕಡೆ ಕೇರಳಕ್ಕೆ ಹೋಯ್ತು ಅಂತ ತಮಿಳ್ನಾಡಿನವ್ರು ತಗೊಂಡೋದ್ರು ಅಡಿಕೆ ಸಸಿಗಳನ್ನು. ಈ ಸಲ 20 ಲಕ್ಷ ಸಸಿಗಳನ್ನು ಆಂಧ್ರದವ್ರು ನಾಟಿ ಮಾಡಿದ್ರಂತೆ. ಬಹುಶಃ ಮಲೆನಾಡಿನಲ್ಲಿ ಮೂಲ ಬೆಳೆಗಳಾದ ಅಡಿಕೆನೂ ಇವತ್ತು ರೋಗ ಬಂದು ಪೂರ್ತಿ ನಶಿಸಿ ಹೋಗ್ತಾ ಇದೆ. ಒಂದಿಷ್ಟು ನೀರಾವರಿಯ ವ್ಯವಸ್ಥೆ ಇದ್ದಂಥ ಮಧ್ಯ ಭಾಗದಲ್ಲಿರುವಂಥ ನಾವುಗಳೊಂದಿಷ್ಟು ಉಳ್ಕೊಂಡಿದ್ದೀವಿ ಶಿವಮೊಗ್ಗ ಜಿಲ್ಲೆಯಲ್ಲಿ, ಚನ್ನಗಿರಿ ಭಾಗದಲ್ಲಿ. ಅದು ಬಿಟ್ಟರೆ ಬಯಲುಸೀಮೆಯಲ್ಲಿ ಯಥಾ ಪ್ರಕಾರ ಮತ್ತೆ ಈ ವರ್ಷದಲ್ಲೇ ಬೇಸಿಗೆಗೆ ಒಂದೇ ತಿಂಗಳು ಬೇಸಿಗೆಗೆ 100 ಎಕರೆ ತೋಟಗಳು ನೋಡ್ಕೊಂಡು ಹೋಗ್ತಾ ಇದೆ. ಏನಾಗಾದ್ರೆ ಇದೆಲ್ಲ ಏನು ಸೂಚಿಸ್ತಾ ಇದೆ? ನಾವೇನು ಮಾಡ್ತಾಯಿದ್ದೀವಿ? ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವೇನು ಹೇಳಿದ್ರು ಮತ್ತೆ ಬಿಡಲ್ಲ, ಅದು ಸ್ಮಶಾನ ವೈರಾಗ್ಯ ಅಂತೆಲ್ಲ ಹಾಗೆ ಪ್ರಕೃತಿ ನಾಶ ಮಾಡ್ತಾನೆ ಇರುತ್ತೆ ಅಂತ ಬ್ಯಾಲೆನ್ಸ್ ಮಾಡ್ಕೊಳ್ಲಿಕ್ಕೆ. ಬೇಡ ನೀವು ಮಾಡ್ತಿರೋ ತಪ್ಪು 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 ಅಂತ ಹೇಳಿ ಅಂತ ನಾವಿಲ್ಲ, ನಾವು ಮಾಡ್ತಿರೋ ಸರಿ 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 ಅಂತೇಳಿ. ಯಾಕೆಂದರೆ ಅದು ಕಮಿಟ್ ಆಗಿಬಿಟ್ಟಿದ್ದೀವಿ ನಾವೆಲ್ಲರೂ. ನಮ್ಮ ಜೀವನಕ್ಕೆ ಈ ವರ್ಷ ಇಷ್ಟು ಲಕ್ಷ ದುಡ್ಡು, ಈ ವರ್ಷ ಇಷ್ಟು ಲಕ್ಷ ದುಡ್ಡು, ನಮ್ಮ ಮಕ್ಳಿಗೆ ಇಷ್ಟು ಫೀಸ್ ಕಟ್ತೀವಿ, ಇಂಥ ತರ್ತೀವಿ ಅಂಥೇಳಿ ಅದು ಪ್ರಕೃತಿ ದೋಚ್ತಾ ಇದ್ದೀವೋ, ಹಾಳು ಮಾಡ್ತಾ ಇದ್ದೀವೋ, ಅಥವಾ ನಮ್ಮ ಕಾಲ ಮೇಲೆ ನಾವೇ ಕಲ್ಲೆತ್ತಕ್ಕಂತಿದ್ದೀವೋ ಗೊತ್ತಾಗ್ತಾ ಇಲ್ಲ. ಇದನ್ನು ಆಗಿರೋದು ಒಳ್ಳೇದು ಹೇಳೋದು ಕೆಟ್ಟದ್ದು ಅಂತ ಹೇಳೋದಕ್ಕೂ ನನಗೆ ಮನಸ್ಸು ಬರ್ತಾ ಇಲ್ಲ. ಯಾಕಂದ್ರೆ ನಾನು ಅಡಿಕೆ ಹಾಕಿದ್ದೀನಿ. ಆದ್ದರಿಂದ ಬಹುಶಃ ಇದೆಲ್ಲರೂ ನಡೀತಾ ಇದೆ, ನೋಡ್ತಾನೆ ಇದ್ದೀವಿ ಈ ದುರಂತಗಳನ್ನು. ಇನ್ನೇನೇನು ನೋಡಬೇಕಾಗತ್ತ ಗೊತ್ತಿಲ್ಲ. ಆದರೆ ಇದೆಲ್ಲ ಎಚ್ಚರಿಕೆ ಗಂಟೆಗಳು ಅನ್ನೋದಂತೂ ಸತ್ಯ, 100%. ಇದೆಲ್ಲ ಎರಡು ಮಾತಿಲ್ಲ. ನಾನು ಯಾವಾಗಲೂ ಅನ್ನೋದು ಒಂದೇನೇ, ಯಾರು ಜನಗಳ ಆರಿಸಿದಂಥ ಪ್ರತಿನಿಧಿಗಳಿದ್ದಾರಲ್ಲ, ಅವ್ರ ತೋಟಗಳಿಗೆ ಎಲ್ಲೂ ಒಂದು ಮರನೂ ಕೆಂಚಿತ್ತು ಏನೂ ಆಗೋಲ್ಲ. ಆದರೆ ಸಾಮಾನ್ಯ ವ್ಯಕ್ತಿ ಅಥವಾ ಸಾಮಾನ್ಯ ರೈತನ ಮೇಲೆ ಯಾಕೆ ಆಗುತ್ತೆ ಅಂತ, ಯಾವ MLA MP ಯಾವ ತೋಟಗಳು ಒಂದು ಮರನೂ ಬೀಳಲ್ಲ. ಯಾವಾಗಲೂ ಅವ್ರ ಮನೆಗೆ ಫ್ಲಡ್ ಆಗೋಲ್ಲ, ನೀರು ನುಗ್ಗಲ್ಲ, ಮನೆ ಕುಸಿಯಲ್ಲ, ಭೂಕಂಪ ಆಗೋಲ್ಲ, ಯಾವ ರೀತಿಯೂ ಹಾಳಾಗಲ್ಲ ಅವ್ರ ಮನೆಗಳು. ಆದರೆ ಒಬ್ಬ ರೈತನ ಮನೆ ಇದಾಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ. ನಾನು ಯಾವಾಗಲೂ ದೇವ್ರಿಗೆ ಕೇಳ್ತಾ ಇರ್ತೀನಿ, ಯಾಕೆ ಅವ್ರಿಗೆ ಹಿಂಗೆ, ನಾವು ಯಾಕೆ ಹಿಂಗೆ ಅಂತ ಹೇಳಿ. ಬಹುಶಃ ಇದೆಲ್ಲ ಸರಿಯಾಗಲಿಕ್ಕೆ ಇನ್ನು ಎಷ್ಟು ದಿವಸ ಬೇಕಾಗುತ್ತೋ, ಎಷ್ಟು ದಿವಸ ಅವರು ಮನಸ್ಸಿಗೂ ಸುಧಾರಿಸ್ಕೋಬೇಕಾಗುತ್ತೋ ಗೊತ್ತಿಲ್ಲ. ಅದು ನಮ್ಮ ರೈತ ಗಟ್ಟಿಗರೇನೇ ಇದನ್ನು ಸಹ ಈಸಿಯಾಗಿ ತೊಗೊಂಡು ವೀಡಿಯೋಗಳು ಮಾಡಿ ಶೇರ್ ಮಾಡ್ತಾಯಿದ್ದೀವಿ. ಅಯ್ಯೋ ಅಷ್ಟು ಮರ ಬಿತ್ತು, ಇಷ್ಟು ಮರ ಬಿತ್ತು ಅಂತೇಳಿ ಅಂತ. ಒಂದಿಷ್ಟು ಆರ್ಥಿಕವಾಗಿ ಇದು ನಕ್ಕಾಗಿರೋ ಈ ವರ್ಷ ಬಿಸಿಲು ಜಾಸ್ತಿಯಾಗಿ ಹರಳೋದ್ರಿತ್ತು ಒಂದು 10%. ಈಗ ಒಂದು 30% ಹಾಳಾಗಿದೆ. ಅಲ್ಲಿ 10 to 20, 30 to 40% ಟೋಟಲ್ ನಮ್ಮ ಏನು ಇನ್ಕಮ್ ಇತ್ತು, ಆ್ಯನ್ಯಲ್ ಇನ್ಕಮ್, ಅದರಲ್ಲಿ ನಮ್ಗೆ ಕಟ್ ಆಫ್ ಆಗಿದೆ ಈ ವರ್ಷ. ಇನ್ನು ಕೇವಲ ಉಳಿದಿರೋ 60 ಭಾಗದಲ್ಲಿ ನಾವು ಮತ್ತೆ ಈ ವರ್ಷದ ಜೀವನ ನಡೆಸಬೇಕಾಗತ್ತೆ. ಹಾಗಾಗಿ ಇನ್ಮೇಲಾದರೂ ಎಚ್ಚೆತ್ಕೊಳ್ಳೋಣ. ಸಮಗ್ರ ಕೃಷಿ ಕಾಲಿಡೋಂಥದ್ದು, ಕೃಷಿ ಆಶ್ರಮಗಳು ಮಾಡೋಂಥದ್ದು, ನಾವೆಲ್ಲ ಸ್ವಾವಲಂಬಿಗಳಾಗೋಂಥದ್ದು, ಆ ರೀತಿ ಕೃಷಿ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಆದರೆ ಮಾಡೋಣ. ಅಥವಾ ಮರಗಳನ್ನ ಇನ್ನೂ ಗಟ್ಟಿಗೆ ಬೆಳೆಸ್ಬೋದು ಅನ್ನೋದು ಸಹ ಪ್ರಶ್ನೆ ಇದೆ. ಯಾವ ರೀತಿಯಲ್ಲಿ ಬೆಳೆಸಿದ್ರೆ ಗಟ್ಟಿಗೆ ಬೆಳೆಸ್ಬೋದು, ಇದೆಲ್ಲ ಅನಾಹುತ ಆಗದಂಗೆ ತಪ್ಪಿಸ್ಲಿಕ್ಕೆ ಏನು ಮಾಡ್ಬೋದು ಅಂತ ಹೇಳಿ ಆ ನಿಟ್ಟಲ್ಲಿ ನಾವು ಪ್ರಯತ್ನ ಪಡಬೇಕಾಗತ್ತೆ. ಮುಂದಿಂದೆಲ್ಲದು ದೇವರಿಟ್ಟಿದ್ದು ನೋಡೋಣ. ಥ್ಯಾಂಕ್ ಯು.